ಏನೂ ಮಾಡಲಿಕ್ಕಾಗಲ್ಲ. ಕೆಲವೊಮ್ಮೆ ನಮ್ಮ ಬದುಕೆ ಹಾಗಿರುತ್ತೆ. ತುಂಬ ಘೋರ ಸತ್ಯಗಳನ್ನು ನಾವು ಕಣ್ಣಾರೆ ಕಂಡಾಗ ಏನಪ್ಪ ಜಗತ್ತಿಷ್ಟು ಹಾಳಾಗಿ ಹೋಗ್ಬಿಟ್ಟಿದೆ, ಏನಪ್ಪ ಜಗತ್ತು ಇಷ್ಟೊಂದು ಕೆಟ್ಟು ಹೋಗ್ಬಿಟ್ಟಿದೆ, ಏನು ಒಬ್ರಿಗೂ ಮನುಷ್ಯತ್ವ ಇಲ್ವಾ, ಏನು ಎಲ್ಲರೂ ಹಣಕ್ಕೆ ಬೆಲೆ ಕೊಡೋದಾ, ಒಳ್ಳೆತನಕ್ಕೆ ಬೆಲೆ ಇಲ್ಲಪ್ಪ. ಹೀಗೆ ಕೆಲವೊಮ್ಮೆ ಅನಿಸುತ್ತೆ. ನಾವು ದುಃಖದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ನಮ್ಮ ಕಷ್ಟ ನೋಡಿಯೂ ಯಾರೂ ಉಪಯೋಗಕ್ಕೆ ಬರದೇ ಇದ್ದಾಗ, ಉಪಕಾರ ಮಾಡದೇ ಇದ್ದಾಗ, ಬೆಂಬಲಕ್ಕೆ ಬರದೇ ಇದ್ದಾಗ ಏನಪ್ಪ ಜಗತ್ತಿಷ್ಟು ಕೆಟ್ಟು ಹೋಗಿದೆ ಅಂತ ಅನಿಸುತ್ತೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಪ್ರಾಕ್ಟಿಕಲ್ಲಾಗಿ ಹೇಳ್ತೀನಿ, ಯಾರ ಕಷ್ಟವೂ ಯಾರಿಗೂ ಮುಖ್ಯವಲ್ಲ, ಯಾರ ಸಮಸ್ಯೆಯೂ ಯಾರಿಗೂ ಮುಖ್ಯವಲ್ಲ. ಎಲ್ಲರೂ ಅವರವ್ರದ್ದೇ ಸಮಸ್ಯೆಯಲ್ಲಿದ್ದಾರೆ ಪಾಪ, ಎಲ್ಲರೂ ಅವರವ್ರದ್ದೇ ದುಃಖದಲ್ಲಿದ್ದಾರೆ. ಅನಿಸುತ್ತೆ ಜೀವನದಲ್ಲಿ ಕೆಲವೊಮ್ಮೆ, ಏನಪ್ಪ ನಾನು ಇಷ್ಟು ಕಷ್ಟದಲ್ಲಿದ್ದೀನಿ, ನನ್ನ ತಂಗಿ ನನ್ನ ಸಹಾಯಕ್ಕೆ ಬರಲಿಲ್ಲ, ಅಥವಾ ನನ್ನ ಸ್ನೇಹಿತ ನನ್ನ ಸಹಾಯಕ್ಕೆ ಬರಲಿಲ್ಲ, ನನ್ನ ಗಂಡ ನನ್ನ ಸಹಾಯಕ್ಕೆ ಬರಲಿಲ್ಲ, ಅಥವಾ ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಬಂಧು ಬಳಗ, ಏನಪ್ಪ ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ, ಇಷ್ಟೇನ ಜೀವನ. ಒಂದು ಕಷ್ಟದ ಸಮಯ ಇವರೆಲ್ಲರೂ ಕೆಟ್ಟವರು ಅಂತ ನಿನಗೆ ಅನಿಸ್ಬಿಡುತ್ತೆ ಕೆಲವೊಮ್ಮೆ. ಆದರೆ ನಂಬಬೇಡ ಅದನ್ನ. ನೋಡಪ್ಪ, ನನ್ನ ಕಷ್ಟಕ್ಕೆ ಯಾರೂ ಆಗಿಲ್ಲ ಅಂತ ನಾನು ಎಲ್ಲರನ್ನ ಕೆಟ್ಟವರನ್ನಾಗಿ ಮಾಡೋದ್ರ ಬದಲು ಒಂದು ಪ್ರಶ್ನೆ ನನಗೆ ನಾನು ಹಾಕ್ಕೊಳ್ಳೋಣ. ನಾನೆಷ್ಟು ಜನರ ಕಷ್ಟಕ್ಕಾಗಿದ್ದೀನಿ? ಹೌದು, ನೀವು ಆಗಿರ್ಬೋದು, ಅದು ನಿಮ್ಮ ದೊಡ್ಡತನ, ಅದು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಆದರೆ ನೀವು ಇತರರ ಸಂಕಷ್ಟಕ್ಕೆ ನೆರವಾದಂತೆ ನಿಮ್ಮ ಸಂಕಷ್ಟಕ್ಕೂ ಬದುಕ್ತಾರೆ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು, ಬಂಧು ಬಳಗ. ಇಲ್ಲ, ಕೆಲವೊಮ್ಮೆ ಅದು ಆಗಲ್ಲ. ಅದೇನು ಅವ್ರ ಬುದ್ಧಿನೋ ಅಥವಾ ಅವ್ರ ಕುತಂತ್ರವೋ ಅವರ ಅಸೂಹೆಯೋ ಅದನ್ನು ಲೆಕ್ಕ ಹಾಕಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ಕತೆ ಇದೆ. ಒಬ್ಬ ಬಡವ ತುಂಬ ಕಷ್ಟದಲ್ಲಿರೋ ರೋಗಿ, ಏನೋ ಕಾಯಿಲೆ ಬಂದುಬಿಟ್ಟಿದೆ, ದೇಹ ಎಲ್ಲ ಕೃಶವಾಗಿ ಹೋಗ್ಬಿಟ್ಟಿದೆ, ಮೂಳೆ ಬಿಟ್ಟರೆ ಅಲ್ಲಿ ಏನೂ ಕಾಣ್ತಾ ಇಲ್ಲ. ಅವನು ನೋಡಿದ್ರೆ ಗೊತ್ತಾಗುತ್ತೆ, ಅವನ ಮನೇಲಿ ಅನ್ನಕ್ಕೂ ಕಷ್ಟ ಇದೆ, ಅವನ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಇದೆ, ತುಂಬ ಕೃಶವಾಗಿ ಹೋಗ್ಬಿಟ್ಟಿದ್ದಾನೆ. ಅವನು ನರಪೇತ್ಲ ಇದ್ದಂಗಿದ್ದಾನೆ. ಆ ರೋಗಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನನಗೆ ಹಿಂಗಾಗಿದೆ, ಹಿಂಗೆ ಹೊಟ್ಟೆ ನೋವು, ಹಿಂಗೆ ಸಮಸ್ಯೆ, ಅಜೀರ್ಣ, ನಿಶಕ್ತಿ, ಇಂಥದ್ದೇನೋ ನನಗೆ ತುಂಬ ನೋವಾಗ್ತಾ ಇದೆ, ನಾನು ಸಾಯುವಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ಆ ಡಾಕ್ಟ್ರ್ ಮುಂದೆ ಆ ಪೇಷಂಟ್ ಹೇಳ್ತಾನೆ. ಆಗ ಆ ರೋಗಿಯನ್ನು ನೋಡಿದ ಡಾಕ್ಟ್ರು, ಏನಯ್ಯ ನಿಮ್ಮೂರಲ್ಲಿ ಹಣ್ಣು ಸಿಗಲ್ವಾ? ಸಿಗ್ತಾವೆ ಸ್ವಾಮಿ. ನಿಮ್ಮೂರಲ್ಲಿ ಹಾಲು ಸಿಗಲ್ವಾ? ಸಿಗುತ್ತೆ ಸ್ವಾಮಿ. ನಿಮ್ಮೂರಲ್ಲಿ ಹಣ್ಣು ಹಾಲು ಎಲ್ಲ ಸಿಗುತ್ತೆ, ಮತ್ತು ತಿನ್ನಲಿಕ್ಕೇನು ಅಂತಾನೆ. ಯಾಕಂದರೆ ಈ ರೋಗಿ ಇಷ್ಟು ಬಡವಾಗ್ಬಿಟ್ಟಿದ್ದಾನೆ, ಇಷ್ಟು ಕಣ್ಣಲ್ಲಿ ನೋಡೋಕ್ಕಾಗದೇ ಇರೋವಷ್ಟು ಕೃಶವಾಗಿ ಹೋಗ್ಬಿಟ್ಟಿದ್ದಾನೆ. ಇಲ್ಲಿ ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಏನಪ್ಪ ಯಾವ ಊರು? ಇಂಥ ಊರು ಸ್ವಾಮಿ. ಏನು ನಿಮ್ಮೂರಲ್ಲಿ ಹಣ್ಣು ಸಿಗಲ್ವನಯ್ಯ? ಸಿಗ್ತಾವೆ ಸ್ವಾಮಿ. ಹಾಲು ಸಿಗಲ್ವನಪ್ಪ? ಸಿಗುತ್ತೆ ಸ್ವಾಮಿ. ಮತ್ತು ಯಾಕೆ ಕುಡಿಯಲ್ಲ? ಕುಡಿ, ಚೆನ್ನಾಗಾಗ್ತೀಯ, ದಪ್ಪಗಾಗ್ತೀಯ, ಆರೋಗ್ಯವಂತನಾಗ್ತೀಯ. ಇನ್ನು ಯಾಕೆ ನೀನು ಇಷ್ಟು ಆರೋಗ್ಯಕ್ಕೆ ನೀನು ಗಮನ ಕೊಡಲ್ಲ? ಹಣ್ಣು ಸಿಗುತ್ತೆ ಅಂತೀಯ, ಹಾಲು ಸಿಗುತ್ತೆ ಅಂತೀಯ, ಯಾಕೆ ಕುಡಿಬಾರ್ದು ನೀನು? ಯಾಕೆ ತಿನ್ನಬಾರ್ದು ನೀನು ಅಂದಾಗ ಆ ರೋಗಿ ತನ್ನ ಕಣ್ಣು ಒರೆಸ್ಕೊಳ್ತಾ ಹೇಳ್ತಾನೆ, ಸ್ವಾಮಿ ನಮ್ಮೂರಲ್ಲಿ ಹಣ್ಣು ಸಿಗುತ್ತೆ, ನಮ್ಮೂರಲ್ಲಿ ಹಾಲು ಸಿಗುತ್ತೆ, ಆದರೆ ನಮ್ಮೂರಲ್ಲಿ ಹಣ ಸಿಗಲ್ಲ ಸ್ವಾಮಿ ಅಂತಾನೆ. ಡಾಕ್ಟ್ರು ಕೂಡ ಒಂದು ಅರೆಗಳಿಗೆ ಅದು ಏನು ಅನ್ನಿಸ್ತೋ ಆ ರೋಗಿಯ ಕಣ್ಣನ್ನು ನೋಡ್ತಾ ಇದ್ದಾನೆ. ಆ ರೋಗಿಯ ಕಣ್ಣಲ್ಲಿ ಕಣ್ಣೀರು ಜಾರ್ತಾ ಇದೆ. ಯಾಕಂದರೆ ಸ್ವಾಮಿ ಹಾಲು ಸಿಗುತ್ತೆ, ಊರಲ್ಲಿ ಹಣ್ಣು ಸಿಗುತ್ತೆ, ಎಲ್ಲವೂ ಸಿಗುತ್ತೆ, ಆದರೆ ಅದನ್ನು ಕೊಂಡ್ಕೊಳ್ಳೋಕೆ ಹಣ ಸಿಗಲ್ಲ ಸ್ವಾಮಿ ಎಂದಾಗ ಆ ಡಾಕ್ಟ್ರು, ನಾನು ಅಂದ್ಕೊಂಡೆ ಕತೆ ಓದಬೇಕಾದ್ರೆ, ಅಯ್ಯೋ ಈ ರೋಗಿಯ ದುಃಖವನ್ನು ಕೇಳಿ ಆದಮೇಲೆ, ಈ ಮಾತು ಕೇಳಿ ಆದಮೇಲೆ, ಅಪ್ಪ ನಾನೇ ಇಷ್ಟು ಹಣ ಕೊಟ್ಬಿಡ್ತೀನಿ ಕಣಯ್ಯ, ನೀನು ಚೆನ್ನಾಗಿ ತಿನ್ನು ಅಂತ ಹೇಳ್ತಾನೆ ಆ ಡಾಕ್ಟ್ರು. ಯಾಕೆ ಆ ಡಾಕ್ಟ್ರು ಚೆನ್ನಾಗಿರೋ ಮನುಷ್ಯ, ಆರೋಗ್ಯವಂತವಾಗಿ ಹಣಕಾಸಿನಲ್ಲಿ ಎಲ್ಲ ಚೆನ್ನಾಗಿರೋನೆ, ಏನೋ ಕರುಣೆ ತೋರಿಸ್ಬಿಡ್ಬೋದು ಡಾಕ್ಟ್ರು ಅಂದ್ಕೊಂಡೆ. ಆದರೆ ಮುಂದೇನಾಯಿತು, ಆ ರೋಗಿ ಹಂಗೆ ಹೇಳ್ದ, ಸ್ವಾಮಿ ಹಣ್ಣು ಸಿಗ್ತವೆ, ತರಕಾರಿ ಸಿಗ್ತವೆ, ಹಾಲು ಸಿಗುತ್ತೆ, ಎಲ್ಲ ಸಿಗುತ್ತೆ ಸ್ವಾಮಿ, ಆದರೆ ದುಡ್ಡು ಸಿಗಲ್ಲ, ಏನು ಮಾಡಲಿ? ನೋಡ್ದ ರೋಗಿಯನ್ನು ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಆಯಿತು, ಎಲ್ಲಿ ನನ್ನ ಫೀಸ್ ಕೊಡು ಅಂದ ಅವನು. ನೋಡಿ, ಇದಕ್ಕೆ ನಾನು ಹೇಳಿದೆ, ಯಾರ ಸಮಸ್ಯೆಯೂ ಯಾರಿಗೂ ಮುಖ್ಯ ಅಲ್ಲ.
ನೋಡಪ್ಪ ನಿಮ್ಮೂರಲ್ಲಿ ಹಣ್ಣು ಸಿಗುತ್ತೋ, ನೀನು ಅದನ್ನು ತಾಣು ತಿನ್ನೋ ಶಕ್ತಿ ನಿನಗಿದೆಯೋ, ನಿನ್ನ ಮನೇಲಿ ದುಡ್ಡು ಇದೆಯೋ, ಜೇಬಲ್ಲಿ 1 ರೂಪಾಯಿ ಇದೆಯೋ ಇಲ್ವೋ, ನೋಡಪ್ಪ ನಾನು ಫೀಸ್ ಕೊಟ್ಬಿಡಯ್ಯ. ಫೀಸ್ ಕೇಳೋದು ತಪ್ಪ? ಖಂಡಿತ ತಪ್ಪಲ್ಲ. ಆದರೆ ಪರಿಸ್ಥಿತಿ ಅಂಥದ್ದು ನಾವು ಅದು ನೋಡಿಕೊಳ್ಬೇಕು ಅಲ್ವಾ. ಯಾರ ಕಷ್ಟ ಯಾರಿಗೂ ಮುಖ್ಯ ಅಲ್ಲ ಸ್ವಾಮಿ. ನೋಡಿ, ಅವನು ರೋಗಿ ಬಡವ, ರೋಗ ಬಂದುಬಿಟ್ಟಿದೆ, ಏನು ನಡೆದಾಡೋಕ್ಕೆ ಶಕ್ತಿ ಇಲ್ಲ, ಬರೀ ಮೈ ತುಂಬ ಮೂಳೆಗಳು ಕಾಣ್ತಿದ್ದಾವೆ, ಒಂಚೂರು ಮಾಂಸ ಇಲ್ಲ, ಅಷ್ಟು ಸ್ವರ್ಗೋಗಿದ್ದಾನೆ, ಕೃಶವಾಗಿದ್ದಾನೆ. ಅವನು ನೋಡಿದಾಗ ಒಬ್ಬ ಡಾಕ್ಟ್ರು, ಅಯ್ಯೋ ಯಾಕೋ ಹಿಂಗೆ ಆಗ್ಬಿಟ್ಟಿದ್ಯಾ, ಆಯಿತು ಈ ಸರಿ ಫೀಸ್ ಬೇಡ, ಮುಂದಿನ ಸಾರಿ ಫೀಸ್ ಕೊಡಬೇಕು ಆಯಿತಾ, ಹಂಗೆ ಕಳಿಸಲ್ಲ ನಾನು ಅಂತ ಹೇಳಿ ಆ ಡಾಕ್ಟ್ರು ಒಂದು 500 ರೂಪಾಯಿ ಕೊಟ್ಬಿಟ್ಟು, ಹೋಗು ಒಂಚೂರು ಒಳ್ಳೆ ಯಾವ್ದಾದ್ರು ಟಾನಿಕ್ ತಗೋ ಅಥವಾ ಏನೋ ಒಂದು ಪೌಡ್ರ್ ತೊಗೊಂಡೋಗು, ಹಾಲು ತಗೋ, ಹಣ್ಣು ತಗೋ, ಏನೋ ಒಂಚೂರು ತಿನ್ನು, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀಯ ನೀನು ಅಂತ ಹೇಳಿ ಒಂದು 500 ರೂಪಾಯಿ ಕೊಟ್ಟು ಕಳಿಸ್ತಾನೆ ಎಂದುಕೊಂಡೆ. ಆದರೆ ಹಂಗೆ ಆಗಲಿಲ್ಲ. ಅಪ್ಪ ನೀನೇನಾದರೂ ಮಾಡ್ಕೊ, ನನ್ನ ಫೀಸ್ ಕೊಡೆಯ ಅಂದ. ಅಂದರೆ ಅವನೇ ಕೇಳಿದ್ದು, ಯಾಕೆ ಹಣ್ಣು ಸಿಗಲ್ವಾ, ತರಕಾರಿ ಸಿಗಲ್ವಾ, ತಿನ್ನು ತಾಂಡು ಅಂತ ಹೇಳ್ದ. ಆ ರೋಗಿ ಹೇಳ್ದ, ಅಪ್ಪ ನನಗೆ ಸ್ವಾಮಿ ನಮಗೆ ದುಡ್ಡಿಲ್ಲ ಸ್ವಾಮಿ ಎಂದಾಗ, ಅಯ್ಯೋ ಪಾಪ ಅನ್ನಲಿಲ್ಲ. ಆಯಿತು ಇಂಜೆಕ್ಷನ್ ಕೊಟ್ಟಿದ್ನಿ, ಚಿಕಿತ್ಸೆ ಕೊಟ್ಟಿದ್ನಿ, ಇಲ್ಲಿ ನನ್ನ ಫೀಸ್ ಕೊಡು ಅಂದ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಲೋಕ ಹಿಂಗಿದೆ, ಏನೂ ಮಾಡಲಿಕ್ಕಾಗಲ್ಲ. ನಿಮ್ಮ ಕಷ್ಟ, ನಿಮ್ಮ ತಾಪತ್ರೆ ಎಲ್ಲ ಗೊತ್ತಾದ ಮೇಲೂ ಕೂಡ ನಿಮಗೆ ಕರುಣೆ ತೋರಿಸೋ ಜನ ಬಹಳ ಕಡಿಮೆ. ಹಾಗಾಗಿ ಕಷ್ಟಗಳು ಬಂದಾಗ ಎಲ್ಲರನ್ನೂ ಕೆಟ್ಟ ಜಾಗದಲ್ಲಿ ಇಟ್ಟುಬಿಡಬೇಡಿ. ಅಯ್ಯೋ ನನಗೆ ಯಾರೂ ಸಹಾಯಕ್ಕೆ ಬರಲಿಲ್ಲ, ಅಯ್ಯೋ ನನ್ನ ಕಷ್ಟ ಗೊತ್ತಾಗಿಯೂ ಕೂಡ ಯಾರೂ ನನ್ನ ಬಗ್ಗೆ ಅನುಕಂಪ ಕರುಣೆ ತೋರಲಿಲ್ಲ, ಅಥವಾ ನನಗೆ ಯಾರೂ ಕೂಡ ನನಗೆ ಉಪಕಾರ ಮಾಡಲಿಲ್ಲ, ಅದು ಇದು ಅಂದುಕೊಂಡು ಎಲ್ಲರನ್ನೂ ದ್ವೇಷ ಮಾಡ್ತಾ ಕೂರಬೇಡಿ. ಜಗತ್ತಿರೋದೇ ಹೀಗೆ, ಒಪ್ಕೊಳ್ಳಿ. ಹೌದು, ನಾನು ಇನ್ನೊಬ್ರಿಗೆ ಏನು ಸಹಾಯ ಹಸ್ತ ಚಾಚಿದೆ ಅದು ನನ್ನ ಗುಣ, ಆದರೆ ಈ ಸದ್ಗುಣ ಎಲ್ಲರಲ್ಲೂ ಇರುತ್ತೆ. ನಾನು ಉಪಕಾರ ಮಾಡಿದಂಗೆ ಅವರೂ ನನಗೆ ಬರ್ತಾರೆ ಅನ್ನೋ ಭ್ರಮೆಯಲ್ಲಿ ಬದುಕಬೇಡ. ನಿನ್ನ ಕಷ್ಟ ನಿಂದು, ಅವ್ರ ಕಷ್ಟ ಅವ್ರದ್ದು. ಯಾರ ಕಷ್ಟ ಯಾರಿಗೂ ಮುಖ್ಯವಲ್ಲ.